ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಇನ್ಸಿಡೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ಸಿಡೆನ್ಸ್ ಅನ್ನೋದಕ್ಕಿಂತ ನಾನು ಸುಮ್ಮನೆ ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಅಂದ್ಕೊಳ್ತಾ ಇದ್ದೆ. ನಾನು ಮದುವೆ ಆದಮೇಲೆ ಎಸ್ಪೆಷಲಿ ಲೈಫಲ್ಲೇ ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ಇಷ್ಟೊಂದು ಅಂದರೆ ಇದು ಈಸಿ ಅಂತೂ ಅಲ್ಲ. ಆರಾಮಾಗಿ ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಹೋಗೋಕ್ಕೂ, ಈ ಥರ ಟ್ರಾವೆಲ್ ಮಾಡೋಕ್ಕೂ, ವೇಟ್ ಮಾಡಿಕೊಂಡು ನಿಂತ್ಕೊಂಡು ಒಬ್ರಿಗೊಬ್ರು ತಳ್ಕೊಂಡು ಈಸಿ ಅಂತೂ ಅಲ್ಲ. ನಾನು ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಈ ರೀತಿ ಅಪ್ ಆ್ಯಂಡ್ ಡೌನ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ, ಇದು ಇಷ್ಟು ದೂರ ಡಿಸ್ಟೆನ್ಸು ಅಂತ. ಸ್ಟಾರ್ಟಿಂಗ್ ಹಳೆ ಮನೇಲಿ ಇದ್ದಾಗ ನಾನು ಅನ್ಕೋತಾ ಇದ್ದೆ, ಹೊಸ ಮನೆಗೆ ಹೋದಾಗ ಹೇಗಪ್ಪ ಟ್ರಾವೆಲ್ ಮಾಡೋದು ಅಂತ. ಬಟ್ ಹೋಗ್ತಾ ಅದು ಅಡ್ಜಸ್ಟ್ ಆಗೋಗುತ್ತೆ. ಅದೇ ಥರ ಯಾವುದೇ ಕಷ್ಟನಾದರೂ ಅಷ್ಟೇ, ಏನೋ ಒಂದು ಟಫ್ ಸಿಚುವೇಶನ್ಸ್ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾರ್ದೋ ಇಷ್ಟ ಆಗದಿರೋ ಪರ್ಸನ್ ಜೊತೆ ಇರಬೇಕಾಗುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಒಂದು ಸಿಚುವೇಶನ್ಸ್ ಬರುತ್ತೆ, ಇಷ್ಟ ಆಗದೆ ಇರೋದು ಏನೋ ಒಂದು ಲೈಫಲ್ಲಿ ಇನ್ಸಿಡೆನ್ಸ್ ಆಗ್ತಾ ಇರುತ್ತೆ. ಇದೆಲ್ಲ ಏನೇ ಇದ್ದರೂ ಕೂಡ ಆ ಮೂಮೆಂಟ್ ಅಷ್ಟೇ. ಏನೇ ಒಂದು ಕಷ್ಟ ಬಂತು, ಚಾಲೆಂಜ್ ಬಂತು ಅಂದರೆ ಅದು ನಮಗೇನೋ ಪಾಠ ಕಲಿಸುತ್ತೆ. ನಾವೇ ಸ್ಟ್ರಾಂಗ್ ಆಗ್ತೀವಿ. ಇನ್ಫ್ಯಾಕ್ಟ್ ತುಂಬ ಸ್ಟ್ರಾಂಗ್ ಆಗಿಬಿಡ್ತೀವಿ ಗೊತ್ತಾ. ನಾನು ಹೇಳ್ತಾ ಇದ್ನಲ್ಲ, ನಾನು ನನ್ನ MSc ಡೇಸಲ್ಲಿ ಈ ಥರ ಒಂದು 3 ಬಸ್ನ ಚೇಂಜ್ ಮಾಡಿಕೊಂಡು ಹೋಗಿ ಓದೋದು ಎಲ್ಲ ಮಾಡ್ತಿದ್ದೆ. ಆಮೇಲೆ ಆ ಕಷ್ಟ ಪಡೋದ್ರಿಂದನೇ ನನಗೆ ಲೈಫಲ್ಲಿ ಹೆಂಗೆ ಸ್ಟ್ರಾಂಗ್ ಆಗಿರಬೇಕು, ಕಷ್ಟದ ಬೆಲೆ ಹೇಗೆ ಅಂತ ಗೊತ್ತಾಯಿತು. ಈಗ ನಾನು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಜಸ್ಟ್ ನಿಜವಾಗ್ಲೂ ನಾನು MSc ಡೇಸ್ ನೆನಪಾಯಿತು. ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ನಲ್ಲ, ಈಗ ನಾನು ನನ್ನ ಮಕ್ಕಳು ಇಷ್ಟು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಅದು ನಮ್ಮನ್ನು ಡೆಫಿನೆಟ್ಲಿ ಸ್ಟ್ರಾಂಗ್ ಮಾಡ್ತಾಯಿದೆ. ಆಮೇಲೆ ನಾವು 3 ಜನ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು, ಬಾಂಡಿಂಗು ಚೆನ್ನಾಗಾಗ್ತಾಯಿದೆ. ಸೊ ಅದೆಲ್ಲ ನಮ್ಮ ಮೈಂಡ್ ಸೆಟ್ಟು. ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನ ನೋಡ್ಕೋತೀವಿ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತೀವಿ, ಅದರಿಂದ ಏನು ಕಲಿತೀವಿ ಅನ್ನೋದು ನಮ್ಮ ಮೈಂಡ್ ಸೆಟ್. ಸೊ ಆ ಪ್ರಾಬ್ಲಮ್ಸ್ಗೆ, ಆ ಕಷ್ಟಗಳಿಗೆ, ಚಾಲೆಂಜಸ್ಗೆ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಏನೋ ಒಂದು ಪಾಠ ಕಲಿತಾ ಇದ್ದರೆ ಲೈಫಲ್ಲಿ ತುಂಬಾ ಪಾಸಿಟಿವ್ ಆಗಿ ಚೇಂಜ್ ಆಗ್ಬೋದು.